ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ಆಸ್ಕ್ ಮೀ ಎನಿಥಿಂಗ್ ಅಂತ ಕೇಳ್ತಾ ಇರ್ತೀನಿ. ವಿದ್ಯಾರ್ಥಿಗಳು ಅವರು ಫೇಸ್ ಮಾಡ್ತಿರುವಂತಹ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅವರ ಡೌಟ್ಸ್ ಅನ್ನ ಕೇಳ್ತಾರೆ, ಅದಕ್ಕೆ ಉತ್ತರವನ್ನ ಹೇಳ್ತಾ ಇರ್ತೀನಿ. ನಂತರ ಇವತ್ತು ತುಂಬಾ ವಿದ್ಯಾರ್ಥಿಗಳು ನಾಳೆ ಕೆಮಿಸ್ಟ್ರಿ ಎಕ್ಸಾಮ್ ಇದೆ, ಕೆಮಿಸ್ಟ್ರಿ ಎಕ್ಸಾಮ್ ಬಗ್ಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾ ಇದ್ರು. ನಂತರ ಅಷ್ಟು ಟೆನ್ಷನ್ ಯಾಕೆ ಆಗ್ತಿದೆ ಅದನ್ನ ಕೇಳಿದಾಗ, ಹಿಂದಿನ ವರ್ಷ ಕೆಮಿಸ್ಟ್ರಿ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಬಂದಿತ್ತು. ನಂತರ ಈ ವರ್ಷ ಆಲ್ರೆಡಿ ಫಿಸಿಕ್ಸ್ ಎಕ್ಸಾಮ್ ಬರ್ತಿದ್ದೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಹಲವಾರು ಆನ್ಸರ್ಸ್ ಅನ್ನ ರಾಂಗ್ ಬರ್ತಿದ್ದೀವಿ. ಅದಕ್ಕೋಸ್ಕರನೇ ಮಾರ್ಕ್ಸ್ ಕಟ್ ಆದ್ರೆ, ಕೆಮಿಸ್ಟ್ರಿ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಬಂದ್ರೆ ಈ ರೀತಿ ಭಯ ಆಗ್ತದೆ ಅಂತ ಹೇಳ್ತಾ ಇದ್ರು. ಸೊ ಆ ರೀತಿ ಪ್ರಾಬ್ಲಮ್ ಅನ್ನ ನೀವು ಕೂಡ ಫೇಸ್ ಮಾಡ್ತಾ ಇರಬಹುದು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಈ ವಿಷಯ ಅಂತ ಹೇಳಿದ್ರೆ, ಈಗ ಹಿಂದಿನ ವರ್ಷ ಕೆಮಿಸ್ಟ್ರಿ ಎಕ್ಸಾಮ್ ಡಿಫಿಕಲ್ಟ್ ಬಂದಿತ್ತು. ಅದಕ್ಕೋಸ್ಕರನೇ ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಹಿಂದಿನ ವರ್ಷ ಗ್ರೇಸ್ ಮಾರ್ಕ್ಸ್ ಅನ್ನು ಕೂಡ ಕೊಟ್ಟಿದ್ರು, ಸರಿನಾ? ಅದಕ್ಕೋಸ್ಕರ ಕೇವಲ ಹಿಂದಿನ ವರ್ಷ ಎಕ್ಸಾಮ್ ಡಿಫಿಕಲ್ಟ್ ಬಂದಿತ್ತು, ಕೆಮಿಸ್ಟ್ರಿ ಎಕ್ಸಾಮ್ ಡಿಫಿಕಲ್ಟ್ ಬಂದಿತ್ತು, ಅದನ್ನಷ್ಟೇ ನೆನಪು ಮಾಡ್ಕೊಳ್ಳೋದು ಬೇಡ, ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ, ಅದು ನೆನಪಲ್ಲಿ ಇರಲಿ. ಅದಂತರ ಈ ವರ್ಷ ಫಿಸಿಕ್ಸ್ ಎಕ್ಸಾಮ್ ಡಿಫಿಕಲ್ಟ್ ಬಂದಿದೆ. ವಿಷಯ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ನೀವು 6 ಎಕ್ಸಾಮ್ನ ಬರೀತಿರಲ್ವಾ, ಅದರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಎಕ್ಸಾಮ್ ಡಿಫಿಕಲ್ಟ್ ಬರುತ್ತೆ. ಈಗ ಹಿಂದಿನ ವರ್ಷ ಕೆಮಿಸ್ಟ್ರಿ ಎಕ್ಸಾಮ್ ಡಿಫಿಕಲ್ಟ್ ಬಂದಿತ್ತು, ಅದಂತರ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅದು ಈಸಿನೇ ಇತ್ತು ಹಿಂದಿನ ವರ್ಷ. ಈ ವರ್ಷ ಫಿಸಿಕ್ಸ್ ಎಕ್ಸಾಮ್ನ ಬರ್ತಿದ್ದೀರಾ? ಡಿಫಿಕಲ್ಟ್ ಇತ್ತು, ಆಲ್ರೆಡಿ ಬರ್ದಾಗಿದೆ. ಸೊ ದೇರ್ ಇಸ್ ಅ ಹೈ ಚಾನ್ಸ್ ಕೆಮಿಸ್ಟ್ರಿ ಎಕ್ಸಾಮ್, ಬಯಾಲಜಿ ಹಾಗೆ ಮುಂಬರುವಂತಹ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್, ಈ ಎಲ್ಲ ಎಕ್ಸಾಮ್ಸ್ ಈಸಿನೇ ಬರೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಂತ ಈಸಿನೇ ಬರುತ್ತೆ ಅಂತ ಅಂದ್ಕೊಳ್ಳೋದು ಬೇಡ. ಅಕಸ್ಮಾತ್ ಡಿಫಿಕಲ್ಟ್ ಆಗಿ ಬಂದರೂ ಕೂಡ ಅದಕ್ಕೆ ಆನ್ಸರ್ ಬರೋದಕ್ಕೆ ಪ್ರಿಪ್ರೇಷನ್ ಮಾಡಿರ್ಬೇಕು. ಬಟ್ ದೇರ್ ಇಸ್ ಅ ಹೈ ಚಾನ್ಸ್ ಕೆಮಿಸ್ಟ್ರಿ ಎಕ್ಸಾಮ್ ಈಸಿ ಬರುತ್ತೆ. ನೋಡೋಣ, ಅಕಸ್ಮಾತ್ ಡಿಫಿಕಲ್ಟ್ ಆಗಿ ಬಂದರೂ ಕೂಡ ಟೆನ್ಷನ್ ಮಾಡ್ಕೊಳ್ದೆ ನಮ್ಮಿಂದ ಸಾಧ್ಯ ಆದಷ್ಟು ಹೆಚ್ಚು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು. ಸೊ ಎಕ್ಸಾಮ್ ಹಾಲ್ ಏನಿದೆ ಅದಕ್ಕೆ ಹೋಗಬೇಕಾದ್ರೆ ನಿಮ್ಮ ಪ್ರಿಪ್ರೇಷನ್ 70ಗೆ 70 ಬರೋ ರೀತಿಯೇ ಪ್ರಿಪ್ರೇಷನ್ ಇರಲಿ. ಅಂದರೆ ಅಕಸ್ಮಾತ್ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗಿ ಬಂದರೂ ಕೂಡ 70ಗೆ 70 ಸ್ಕೋರ್ ಮಾಡುವಷ್ಟೇ ಪ್ರಿಪ್ರೇಷನ್ ನಿಮ್ದು ಇರಲಿ. ಅಕಸ್ಮಾತಾಗಿ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂತು, ಯಾವುದೋ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೀಗ 70ಗೆ 70ನೇ ಸ್ಕೋರ್ ಮಾಡ್ತೀನಿ ಅಂತ ಎಕ್ಸಾಮ್ ಹಾಲಿಗೆ ಹೋದಾಗ ಅದರೊಳಗಡೆ ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಅದರ ಟೆನ್ಷನಲ್ಲಿ, ಅಂದರೆ 70ಗೆ 70 ಬರಲ್ವಲ್ಲ, ಅದರ ಟೆನ್ಷನಲ್ಲಿ ಮತ್ತೊಂದೆರಡು ಮಾರ್ಕ್ಸನ್ನು ಕಟ್ ಮಾಡ್ಕೋಬಾರ್ದು. ಈಗ 1 ಮಾರ್ಕ್ಸ್ ಕಟ್ ಆಗುತ್ತೆ, ನಿಮಗೆ 70ಗೆ 69 ಸ್ಕೋರ್ ಮಾಡ್ತೀರಾ ಅಂತ ಹೇಳಿದ್ರೆ ಆ 69 ಮಾರ್ಕ್ಸ್ ನಿಮಗೆ ಸಿಗಬೇಕು, ಅಷ್ಟು ಕರೆಕ್ಟಾಗಿ ಬರೀಬೇಕು. ಅದಕ್ಕೋಸ್ಕರ ಎಕ್ಸಾಮ್ ಹಾಲ್ಗೆ ಹೋಗಬೇಕಾದ್ರೆ ಮೈಂಡ್ ಸೆಟ್ ಏನಿರಬೇಕು ಅಂತ ಹೇಳಿದ್ರೆ, ನಿಮ್ಮ ಪ್ರಿಪ್ರೇಷನ್ ಇರಲಿ, 70ಗೆ 70 ಸ್ಕೋರ್ ಮಾಡುವಷ್ಟೇ ಪ್ರಿಪ್ರೇಷನ್ ಇರಲಿ. ಬಟ್ ಎಕ್ಸಾಮ್ ಹಾಲ್ಗೆ ಹೋಗಬೇಕಾದ್ರೆ ಕ್ವಶನ್ ಪೇಪರ್ ಈಸಿ ಬರಲಿ ಅಥವಾ ಡಿಫಿಕಲ್ಟ್ ಬರಲಿ, ಆ ಒಂದು ಕ್ವಶನ್ ಪೇಪರ್ಗೆ ನನ್ನ ನಾಲೆಜ್ ಪ್ರಕಾರ ಎಷ್ಟು ಆನ್ಸರ್ಸನ್ನು ಕರೆಕ್ಟಾಗಿ ಬರೆಯೋದಕ್ಕೆ ಆಗತ್ತೆ ಅಷ್ಟು ಆನ್ಸರ್ಸನ್ನು ಕರೆಕ್ಟಾಗಿ ಬರಿತೀನಿ. ಹಾಗೆ ಅದರಿಂದ ಸಾಧ್ಯ ಆದಷ್ಟು ಹೆಚ್ಚು ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀನಿ. ಈಗ ಈಸಿ ಬಂದರೆ 70ಗೆ 70ನೇ ಸ್ಕೋರ್ ಮಾಡ್ತೀನಿ, ಅಕಸ್ಮಾತ್ ಸ್ವಲ್ಪ ಡಿಫಿಕಲ್ಟ್ ಬಂದರೆ 70ಗೆ 68 ಸ್ಕೋರ್ ಮಾಡ್ತೀನಿ. ಬಟ್ ನನಗೆ ಗೊತ್ತಿರುವಂತಹ ಯಾವುದೇ ಒಂದು ಆನ್ಸರನ್ನು ಎಕ್ಸೈಟ್ಮೆಂಟಲ್ಲೋ, ಅಂದರೆ ಕ್ವಶನ್ ಪೇಪರ್ ಈಸಿ ಬಂತು ಅಂತ ಎಕ್ಸೈಟ್ಮೆಂಟಲ್ಲೋ ಅಥವಾ ಯಾವುದೊಂದು ಮಾರ್ಕ್ಸ್ ಕಟ್ ಆಗುತ್ತೆ ಅಂತ ಟೆನ್ಷನಲ್ಲೋ ಬಿಟ್ಟು ಬರಲ್ಲ, ಮತ್ತು ಎಕ್ಸ್ಟ್ರಾ ಮಾರ್ಕ್ಸ್ ಕಟ್ ಆಗೋ ರೀತಿ ಮಾಡಲ್ಲ. ನನ್ನಿಂದ ಸಾಧ್ಯ ಆದಷ್ಟು ಹೆಚ್ಚು ಮಾರ್ಕ್ಸನ್ನ ಸ್ಕೋರ್ ಮಾಡ್ತೀನಿ. ಈಸಿ ಬಂದರೆ ಎಷ್ಟು? 70ಗೆ 70. ಅಕಸ್ಮಾತ್ಗೆ ಡಿಫಿಕಲ್ಟ್ ಬಂದರೆ ಎಷ್ಟು ಮಾರ್ಕ್ಸ್ ಕಟ್ ಆಗುತ್ತೆ? ಒಂದು 2 ಮಾರ್ಕ್ಸ್ ಕಟ್ ಆಗುತ್ತೆ ಅಂತ ಹೇಳಿದ್ರೆ 70ಗೆ 68. ಬಟ್ ನಾನು ನನ್ನ 100%ನ ಎಕ್ಸಾಮ್ನಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಇದನ್ನು ಮೈಂಡ್ ಸೆಟ್ ಆಗಿ ಇಟ್ಕೊಂಡು ಎಕ್ಸಾಮ್ ಬರೋದಕ್ಕೆ ಹೋಗಿ. ನಂತರ ಎಕ್ಸಾಮ್ ಸ್ಟಾರ್ಟ್ ಆಗೋ ಮೊದಲೇ ಹೇಳಿದ್ದೆ, ಇದೇ ಮೈಂಡ್ ಸೆಟ್ ಇಟ್ಕೊಂಡು ಎಕ್ಸಾಮ್ ಬರೋದಕ್ಕೆ ಹೋಗಿ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಎಕ್ಸಾಮ್ ಡಿಫಿಕಲ್ಟ್ ಬರುತ್ತೆ ಅಂತ, ಫಿಸಿಕ್ಸ್ ಆಲ್ರೆಡಿ ಬಂತು, ಆ ಟೈಮ್ನಲ್ಲಿ, ಅಂದರೆ ಈಗ ಯಾವುದೊಂದು ಸಬ್ಜೆಕ್ಟ್ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗಿ ಬಂದರೆ ಆ ಟೈಮ್ನಲ್ಲಿ ಎಕ್ಸಾಮ್ ಹಾಲಲ್ಲಿ ಏನಿದೆ ಈ ಮೈಂಡ್ ಸೆಟ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ, ಈಗ ಹಲವಾರು ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂತು ಅನ್ನೋ ಟೆನ್ಷನಲ್ಲೇ ಮತ್ತೊಂದೆರಡು ಮಾರ್ಕ್ಸ್ ಈಸಿ ಇರೋದನ್ನು ಬಿಟ್ಟು ಬಂದಿರ್ತಾರೆ. ಈಗ ನಿನ್ನೊಬ್ಬ ಸ್ಟೂಡೆಂಟ್ ಮೆಸೇಜ್ ಕೂಡ ಮಾಡಿದ್ರು, ಇಂಗ್ಲೀಷ್ ಈಸಿ ಇತ್ತು, ಅವರು ಯಾವುದೊಂದು ಕ್ವಶನ್ನ ನೋಡಿದ್ರಂತೆ, ಆನ್ಸರ್ ಬರಿತಾ ಇದ್ರಂತೆ, ಅದಂತರ ಕ್ವಶನ್ ಪೇಪರಲ್ಲಿ ಯಾವುದೋ ಒಂದು ಹಿಂದಿನ ಆನ್ಸರ್ನ ಬರೆಯೋದು ಅರ್ಧ ಆಗದೆ ಅಂತ ಹಿಂದಿನ ಪೇಜ್ ತೆಗೆದುಕೊಂಡು ಆನ್ಸರ್ ಬರೆದ್ರು. ಅದಂತರ ಅವರು ಬರಿತಾ ಇರುವಂತಹ ಆನ್ಸರ್ಸನ್ನು ಇನ್ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬರೆದ್ಬಿಟ್ಟಿದ್ದಾರೆ, ಮಾರ್ಕ್ಸ್ ಕಟ್ ಆಯ್ತು. ಈ ರೀತಿ ಮಿಸ್ಟೇಕ್ ಆಗಬಾರ್ದು, ಸಿಲಿ ಮಿಸ್ಟೇಕ್ಸ್ ಆಗಬಾರ್ದು. ಸೊ ನಮ್ಮ ನಾಲೆಜನ್ನು ನಾವು 100% ಆನ್ಸರ್ ಪೇಪರ್ ಮೇಲೆ ಪ್ರೆಸೆಂಟ್ ಮಾಡಿ ಒಳ್ಳೆ ಮಾರ್ಕ್ಸನ್ನು ಗಳಿಸಬೇಕು. ಒಳ್ಳೆ ಮಾರ್ಕ್ಸನ್ನು ಗಳಿಸಿ, ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಇರಿಸಿ. ನಂತರ ಕೆಮಿಸ್ಟ್ರಿ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.